ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನೀವು ನೋಡ್ತಾ ಇದ್ರೆ ತನುಪ್ರಿಯ ಆಚಾರ್ಯ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಮಾರ್ನಿಂಗ್ ಒಂದು ಅರೌಂಡ್ 9:30 ಆಗಿದೆ. ಸೊ ಸಡನ್ನಾಗಿ ಬ್ಲಾಗ್ ಮಾಡಬೇಕನ್ನಿಸ್ತು. ಏನಿಲ್ಲ, ಸುಮ್ಮನೆ ಹೊರಗಡೆ ಹೋಗಿದ್ದೇನೋ, ಬೇಕಿತ್ತು ತರಬೇಕಿತ್ತು ಅಂತ ಮನೆಗೆ ಸಾಮಾನು. ಸೊ ದಿನಸಿ ಐಟಮ್ ಖಾಲಿಯಾಗಿತ್ತು, ಸೊ ತರೋಣ ಅಂತ ಹೋಗಿದ್ದೆ. ಅಂಗಡಿ ಮುಂದೆ ಒಂದು ಲೇಡಿ ಬಂದು ನಿಂತ್ಕೊಂಡ್ರು. ಲೇಡಿ ನಿಂತ್ಕೊಂಡಾದ್ಮೇಲೆ ಅವ್ರ ಜೊತೆಗೆ ಒಂದು ಪಾಪು ಇತ್ತು, ಲೈಕ್ ಅಂದರೆ ಒಂದು 6th ಸ್ಟ್ಯಾಂಡರ್ಡ್ ಅಥವಾ 5th ಸ್ಟ್ಯಾಂಡರ್ಡ್ ಈ ಏಜ್ ಪಾಪು, ಬಟ್ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಯಾವ ಏಜ್ ಅಂತ. ಸೊ ಅದಾದಮೇಲೆ ಎಲ್ರಿಗೂ ಕೇಳ್ತಾಯಿದ್ರು, ಅವರು ಗಂಧದ ಕಡ್ಡಿ ಮನೇಲೇ ಮಾಡ್ತಾರಂತೆ, ಅದನ್ನು ಸೇಲ್ ಕೂಡ ಮಾಡ್ತಾರಂತೆ. ಸೊ ತುಂಬ ಜನ ಕೇಳ್ತಾಯಿದ್ರು, ತಗೊಳ್ಳಿ ಅಂತೆಲ್ಲ ಕೇಳ್ತಾಯಿದ್ರು. ಬಟ್ ಯಾರೂ ತೊಗೋತಾ ಇರಲಿಲ್ಲ. ಲೈಕ್ ಅಂದರೆ ಅವರು ನಾರ್ಮಲ್ ಬಜೆಟ್ಗಿಂತ ಒಂದು 5 ರೂಪೀಸ್ ಮತ್ತು 10 ರೂಪೀಸ್ ಜಾಸ್ತಿ ಹೇಳ್ತಾಯಿದ್ರು. ಲೈಕ್ ಈಗ 100 ಏನು ಸ್ಯಾಂಡಲ್ ಸ್ಟಿಕ್ಕಿಗೆ ಅಂದರೆ ಗಂಧದ ಕಡ್ಡಿಗೆ ಏನು ಮಿನಿಮಮ್ ಅಂದ್ರೂ ಒಂದು ಸ್ಮಾರ್ಟಿಗೆ ಹೋದರೆ ಆಫರಲ್ಲಿ ಸಿಕ್ಬಿಡುತ್ತೆ. ಸೊ ರಿಲಯನ್ಸ್ ಸ್ಮಾರ್ಟ್ ಆಗ್ತಿದ್ರೆ ಹೋದರೆ ಆಫರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ತೊಗೋತಾ ಇರಲಿಲ್ಲ. ಅಂದರೆ ಅವ್ರು ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಓನ್ ಬ್ರ್ಯಾಂಡ್ ಅಲ್ವಾ. ಸೊ ಹಂಗಾಗಿ ನೋಡಿದೆ, ಒಂದು 1/4 ಗಂಟೆ ನಿಂತ್ಕೊಂಡೆ. ನನಗೂ ಸ್ವಲ್ಪ ದಿನಸಿ ಕೊಡೋದು ಎಲ್ಲ ಲೇಟ್ ಆಯಿತು. ಸೊ ನಾನೇನು ಮಾಡಿದೆ, ಕರೆದೆ ಬನ್ನಿ ಇಲ್ಲಿ ಅಂತ. ಆಮೇಲೆ ಬಂದರು, ಮೇಡಮ್ ತಗೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಇಲ್ಲ ತೊಗೋತೀನಿ, ಏನಕ್ಕೆ ಸ್ವಲ್ಪ ಕಾಸ್ಟ್ ಮಾಡ್ತೀನಿ, ಇಲ್ಲ ನಾವೇ ಮನೇಲಿ ಮಾಡೋದು. ಸೊ ಹಂಗಾಗಿ ಒಂದ್ಸಲ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸರಿ ಆಯಿತು ಕೊಡಿ ಅಂತ ತೊಗೊಂಡೆ. ಅದಾದಮೇಲೆ ಹುಡುಗಿ ಪಕ್ಕದಲ್ಲೇ ನಿಂತಿತ್ತು. ಆ ಹುಡುಗಿಗೆ ನಾನೇನು ಮಾಡಿದೆ, ಸ್ವಲ್ಪ ಅಬ್ಸರ್ವ್ ಮಾಡಿದೆ. ಸ್ವಲ್ಪ ಏನು ಅಂದರೆ ಕಾಣಿಸ್ತಲೇ ಇರೋ ಥರ ಒಂಥರ, ಈಗ ಕಣ್ಣು ಕಾಣಿಸಲ್ವಲ್ಲ ಆ ಥರ ಹುಡುಗಿ ಬಿಹೇವ್ ಮಾಡ್ತಾಯಿತ್ತು. ಸೊ ಅದಾದಮೇಲೆ ನಾನೇನು ಮಾಡಿದೆ, ಕೇಳಿದೆ ಏನಾಗಿದೆ, ಏನಕ್ಕೆ, ಏನು ಕಣ್ಣೇನಾದರೂ ನೋವಾಗಿದೆ ಅಂತ. ಅಮ್ಮ ಅಂದರು, ಅವಳು ಹುಟ್ಟಾಗಿಂದ ಏನೋ ಕಣ್ಣು ಕಾಣಿಸಲ್ಲ ಹುಡುಗಿಗೆ ಅಂತ. ಸೊ ಓಕೆ ಫೈನ್, ಬಟ್ ನೀವು ಮನೇಲೇ ನೋಡ್ಕೋಬೋದಲ್ಲ, ಏನಕ್ಕೆ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ. ಇಲ್ಲ, ನಾನು ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡ್ತು. ಚಿಕ್ಕ ವಯಸ್ಸಿಗೆ ಮದುವೆ ಆದಮೇಲೆ ಪಾಪು ಆಯಿತು. ಪಾಪು ಆದಮೇಲೆ ಸ್ವಲ್ಪ ನನ್ನ ಗಂಡ ಎಲ್ಲ ಕುಡ್ಕೊಂಬರೋರು, ಹೊಡೆಯೋರು. ಸೊ ಗಂಡ ಕುಡ್ಕೊಂಬರೋರು, ಡೈಲಿ ಹೊಡೆಯೋರು. ಅವ್ರೇನು ಕೆಲಸ ಮಾಡಲ್ಲ, ಏನೂ ಮಾಡಲ್ಲ. ಸೊ ಅವ್ರು ದೇಶಾಂತರ ಹೋಗ್ಬಿಟ್ಟಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ. ಬಟ್ ಈಗ ಎಲ್ಲಿದ್ದಾರೆ ಏನಂತ ಗೊತ್ತಿಲ್ಲ. ನನ್ನ ಮಗಳ ಜವಾಬ್ದಾರಿ, ನಮ್ಮ ಅಮ್ಮನ ಜವಾಬ್ದಾರಿ, ನಮ್ಮ ಅಪ್ಪನ ಜವಾಬ್ದಾರಿ ಎಲ್ಲ ನಂದೇನೆ. ನಮ್ಮ ಅಮ್ಮಂಗೆ ಫುಲ್ ಸೊಂಟ ಹೋಗ್ಬಿಟ್ಟಿದೆ, ಸ್ವಾಧೀನ ಇಲ್ಲ. ಸೊ ನಮ್ಮಪ್ಪ ಒಬ್ಬರು ಆಟೋ ಓಡಿಸ್ತಾರೆ. ಸೊ ಅವರಿಗೆ ತುಂಬ ಏಜ್ ಆಗಿದೆ. ಈಗ ಸ್ವಲ್ಪ ದಿವಸ 2-3 ತಿಂಗಳಲ್ಲೇನೋ ಸ್ವಲ್ಪ ಸಾಲ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಆಟೋ ಮಾರಿಬಿಟ್ರಂತೆ. ಸೊ ಅದಾದಮೇಲೆ ಇವರು ಅರೌಂಡ್ 8 ಇಯರ್ಸ್ 9 ಇಯರ್ಸಿಂದ ಗಂಧದ ಕಡ್ಡಿನೇ ಮಾರ್ಕೊಬಂದಿದ್ದಾರಂತೆ. ಸೊ ಹಂಗಾಗಿ ಅವರೆಲ್ಲ ಸ್ಟೋರಿ ಹೇಳಿದ್ರು. ಆ್ಯಂಡ್ ನನಗೆ ಅವ್ರು 100 ರೂಪೀಸ್ ಹೇಳಿದ್ದು, ನಾನೇನು ಮಾಡಿದೆ 200 ರೂಪೀಸ್ ಕೊಟ್ಟೆ. ಒಂದೇ ಕೊಡಿ ಸಾಕು ನನಗೆ, ಇನ್ನು 100 ರೂಪೀಸ್ ನೀವು ಇಟ್ಕೊಳ್ಳಿ ಅಂತ. ಆಮೇಲೆ ಇಲ್ಲ ಬೇಡ ಅಂತ. ಆಮೇಲೆ ಆ ಹುಡುಗಿ ಹೆಸರು ಗಾನವಿ ಅಂತ. ತುಂಬ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದ್ದಾಳೆ. ಆ್ಯಂಡ್ ಒಂದು ನಮಗೇನಕ್ಕಿಂತ ನನಗೆ ಒಂದು ಜಾಸ್ತಿ ಫೀಲ್ ಆಗಿದ್ದೇನಪ್ಪ ಅಂದರೆ, ತುಂಬ ನಾವಿವಾಗ ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇರ್ತೀವಿ, ಏನೂ ಕೊಟ್ಟಿಲ್ಲ, ಲೈಕ್ ನಮ್ಮ ಜೀವನದಲ್ಲಿ ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ನಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀಯ ಅಂತ. ಬಟ್ ಕೆಲವೊಂದಷ್ಟು ಜನ ನೋಡಿದಾಗ ನಮ್ಮದೆಲ್ಲ ಏನು ಕಷ್ಟ ಆ್ಯಕ್ಚುಲಿ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ನಮ್ಮದೆಲ್ಲ ಏನು ಕಷ್ಟ. ಆ ಹುಡುಗಿ ಕಣ್ಣು ಕಾಣಿಸಲ್ಲ ಒಂದು. ಆ್ಯಂಡ್ ಅವ್ರ ಮನೆ ಜೀವನ ಈಗ ಈ ಅಮ್ಮ ಗಂಧದ ಕಡ್ಡಿ ಮಾಡಿದರೆ ಮಾತ್ರ. ಈಗ ಅಷ್ಟು ಜನ ಒಂದು 10 ಜನದಲ್ಲಿ ತಗೊಂಡಿದ್ದೆ ಒಬ್ಳು ನಾನು. ಈಗ ಅಮ್ಮ ಡೈಲಿ ಸುತ್ತಿದ್ರು ಎಷ್ಟು ಸೇಲ್ ಆಗ್ಬೋದು, ಆ ದುಡ್ಡಲ್ಲಿ ಅವ್ರ ಮನೆನೇ ನಿಭಾಯಿಸ್ತಾರ. ಇಲ್ಲ ಈ ಹುಡುಗಿದು ಊಟ ತಿಂಡಿ, ಆ ಹುಡುಗಿನೆಲ್ಲೋದ್ರೂ ಜೊತೆ ಕರ್ಕೊಂಡು ಹೋಗ್ತಾರಂತೆ ಫ್ರೆಂಡ್ಸ್. ಎಲ್ಲೋದ್ರೂ ಏನದು ಗಂಧದ ಕಡ್ಡಿ ಮಾರಕತ್ತು, ಪ್ರತಿಯೊಂದು ಎಲ್ಲಿಗೆ ಹೋದ್ರೂ ಅವ್ರ ಜೊತೆಗೇ ಈಗ ಇಟ್ಕೊಂಡು ಹೋಗ್ತಾರಂತೆ. ಬಟ್ ನನಗೆ ಎಮೋಷ್ನಲ್ ಕನೆಕ್ಟ್ ಆಗಿದ್ದೇನಪ್ಪ ಅಂತ, ನಾವು ಎಲ್ಲ ಇದ್ದು ನಾವೇನು ಮಾಡಲ್ಲ. ಕೆಲವೊಂದಷ್ಟು ಸಲ ನಮ್ಗೆ ಯಾಕೆ ಈ ಥರ ಲೈಫು, ನಮ್ಗೆ ಯಾಕೆ ಹಿಂಗೆ ಅಂತ. ಬಟ್ ತುಂಬ ಜನ ಒಂದಷ್ಟು ಜನ ನಮ್ಮಮ್ಮನೇ ಆಗಲಿ ಅಥವಾ ದೊಡ್ಡವ್ರು ನಮ್ಮ ಮನೆಯಲ್ಲಿರೋಂಥವ್ರೆಲ್ಲ ಹೇಳೋರು ಏನಂತಂದರೆ, ಲೈಕ್
ನಾವು ಇರೋರ್ಗಿಂತ ಏನು ಇಲ್ಲದೆ ಇರೋರ ಹತ್ರ ನೋಡಿ ಕಲಿಬೇಕು. ಆ್ಯಂಡ್ ಇದ್ದರೆ ಎಲ್ಲ ಜಾಸ್ತಿ ಇನ್ನೂ ಬೇಕು ಅನ್ನಿಸ್ತಿರುತ್ತೆ. ಬಟ್ ಏನು ಇಲ್ಲದೆ ಇರೋರ ಹತ್ರ ನಾವು ನೋಡಿದಾಗ ನಮಗೇನು ಗಾಡ್ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಇದನ್ನು ಹೇಳ್ಕೊಬೇಕು ಅನ್ನಿಸ್ತು. ಸೊ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಟಿಲ್ ಎಂಡ್ ತನಕ ನೋಡಿ ಏನು ಎತ್ತ ಅಂತ. ಆ್ಯಂಡ್ ನಮ್ಮಮ್ಮ ಬಂದು ನೋಡ್ತಾ ಇದ್ದಾರೆ ಏನಕ್ಕೆ ಹಿಂಗೆ ನೋಡ್ತಾವಳೆ ಅಂತ. ನಮ್ಮಮ್ಮ ನೋಡ್ತಾ ಇದ್ದಾರೆ ಏನು ಕಳ್ತಾ ಇದ್ದಾಳೆ ಏನು ಅಂತ. ಬನ್ನಿ ಈ ಕಡೆ. ಗೈಸ್ ಆ ಕಡೆ ಬಚ್ಚಿಟ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಸೊ ಬಂದು ನೋಡ್ತಾ ಇದ್ದಾರೆ. ಸೊ ಇದನ್ನೇ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಅದನ್ನೇ ಅಲ್ವಾ ಯಾವಾಗ ಜಾಸ್ತಿ ನಮ್ಮ ಹತ್ರ ಏನು ಇಲ್ಲ ಅನ್ಕೊಳಕ್ಕಿಂತ ಯಾರ ಹತ್ರ ಇಲ್ಲ ಅದನ್ನ ನೋಡಿ ನಾವು ಕಲಿಯೋದು ಭಾಳ ಅಷ್ಟಿದೆ. ಲಿಪಿ ಹಾಯ್ ಮಾಡಲ್ಲಿ, ಹಾಯ್ ಮಾಡು ವಿವರ್ಸಿಗೆ, ಹಾಯ್ ಮಾಡು. ಗಿರ್ಚ್ಬಾರ್ದಮ್ಮ. ಹಾಯ್ ಗಾಯ್ಸ್, ಹಂಗ್ ಮಾಡ್ಬಾರ್ದು ಹಂಗೆ. ಗಾಯ್ಸ್ ಇವಾಗ ನಾವು ಒಂದು ಬ್ಯೂಟಿಫುಲ್ ಆಗಿರುವಂತಹ ಸೂಪು, ವೆಯ್ಟ್ ಲಾಸ್ ಸೂಪು, ಇದು ನಿಮಗೆ ವೆಯ್ಟ್ ಲಾಸಲ್ಲಿ ಜರ್ನಿಗೂ ತುಂಬ ಹೆಲ್ಪ್ ಆಗುತ್ತೆ. ಆ ಸೂಪನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಮಗ್ ಬೇಕಾಗುತ್ತೆ. ನಾನಿಲ್ಲಿ ಒಂದು ಗ್ಲಾಸ್ ಜಾರ್ ಅಂದರೆ ನಾನು ಏನಂತ ಜ್ಯೂಸೆಲ್ಲ ಕುಡಿತೀನಲ್ಲ ಆ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬಿಸಿನೀರನ್ನು ಹಾಕಬೇಕು. ಇವಾಗ ಬಿಸಿನೀರು ಹಾಕೋಕ್ಕಿಂತ ಮುಂಚೆ ಇದು ನೋಡಿ ನಾಟ್ಸ್ ಅವ್ರದ್ದು ಸ್ವೀಟ್ ಕಾರ್ನ್ ವೆಜ್ಜು, ಇದು 10 ರೂಪಾಯಿ ಒಂದು ಪ್ಯಾಕೆಟು. ಏನಿದು ಡಯಟ್ ಮಾಡೋರು ಏನಾದರೂ ಸಂಜೆ ಟೈಮ್ ಕುಡಿಬೇಕನ್ಸಿದ್ರೆ ಅಥವಾ ಮೀಲ್ ಜೊತೆ ಏನಾದರೂ ತೊಗೋಬೇಕಂದ್ರೆ ಸ್ಟಾರ್ಟರ್ಸು, ಈ ಥರ ಸ್ಟಾರ್ಟರ್ಸ್ಗಳನ್ನ ಮಾತ್ರ ತೊಗೊಳ್ಳಿ. ಇದು ಹೆಲ್ದಿ ಕೂಡ ಹೌದು, ಹಾಗೆ ನಿಮಗೆ ವೆಯ್ಟ್ ಲಾಸ್ ಜರ್ನಿಲಿ ಲೈಕ್ ನಿಮಗೊಂದು ಡಿಫ್ರೆಂಟ್ ಆಗಿರುವಂಥ ಫೀಲನ್ನು ಕೊಡುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಈಗ ಫಸ್ಟ್ ಇದನ್ನು ಕಟ್ ಮಾಡೋಣ. ಸೊ ಒಬ್ರಿಗೆ ಇದು ಒಂದು ಪ್ಯಾಕೆಟ್ ಫುಲ್ಲು ಕರೆಕ್ಟ್ ಆಗುತ್ತೆ. ಸೊ ಒಬ್ಬರು ಇದನ್ನು ನೀಟಾಗಿ ತೊಗೋಬೋದು. ಇದ್ರ ಜೊತೆ ನೀವು ಬೇಕಾದರೆ ರಿಯಲ್ ಕಾರ್ನ ಆ್ಯಡ್ ಮಾಡ್ಕೋಬೋದು, ಬೇಯಿಸಿರೋವಂಥ ಜೋಳ. ನಿಮಗೆ ಜೋಳ ಅದ್ರ ಜೊತೆಗೆ ಇನ್ನೇನೇನಾದರೂ ಲೈಕ್ ಈರುಳ್ಳಿ ಹೂವು, ಹಾಗೆ ಈರುಳ್ಳಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಿಮಗೆ ಏನು ವೆಜ್ಜಿಸ್ತು ಇದ್ರ ಜೊತೆ ಕುಡಿಯೋಕೆ ಅನಿಸುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಗಾಯ್ಸ್ ನಾನೀಗ ಬಿಸಿನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸ ಇನ್ನೂ ಮುಗ್ದಿಲ್ಲ, ಕೆಲಸ ಇವಾಗ ಸ್ಟಾರ್ಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಲಮ್ಸ್ ಇರುತ್ತೆ. ಲಮ್ಸ್ ಅಂದರೆ ಗಂಟುಗಳು. ಸೊ ಆ ಗಂಟುಗಳೆಲ್ಲ ನೀಟಾಗಿ ಕರಗಬೇಕು. ಆ ಥರ ಮಾಡಿ ಇದರಲ್ಲೇ ಆಲ್ಮೋಸ್ಟ್ ಅಲ್ಲಿ ಖಾರನ ಹಾಕಿರ್ತಾರೆ, ಒಂದು 5-6 ಹಾಕಿರ್ತಾರೆ ಅಷ್ಟೇ. ಬಟ್ ನೀವು ಇದಕ್ಕೆ ಎಕ್ಸ್ಟ್ರಾ ಖಾರನ ಹಾಕ್ಕೊಂಡ್ರೆ ಇದ್ರ ಜೊತೆ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಪೆಪ್ಪರನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಡಿಟೋ ನೀವು ರೆಸ್ಟೋರೆಂಟ್ಗಳಲ್ಲಿ ಸೂಪನ್ನು ಯಾವ ಥರ ಕುಡಿತೀರ ಅದೇ ಥರ ಇದು ಒಂದು ಟೇಸ್ಟನ್ನು ಹೊಂದಿರುತ್ತೆ. ಸೊ ಇದು ಒಂದು 5 ಮಿನಿಟ್ಸ್ ಆಗಬೇಕು. ಬಿಸಿ ಬಿಸಿ ಇದ್ದಾಗಲೇ ಕುಡಿಬೋದು. ಬಟ್ ಇದು 1 ಮಿನಿಟ್ ಆಗಲೇಬೇಕು. ನೋಡಿ ಇಲ್ಲಿ ವೆಯ್ಟ್ ಫಾರ್ ಓನ್ಲಿ 1 ಮಿನಿಟ್ ಆ್ಯಂಡ್ ಎಂಜಾಯ್ ಅಂತ ಇದೆ ನೋಡಿ. ವೆಯ್ಟ್ ಫಾರ್ ಓನ್ಲಿ 1 ಮಿನಿಟ್ ಆ್ಯಂಡ್ ಎಂಜಾಯ್. ಈಗ ನಾವು ಈ 2 ಸ್ಟೆಪ್ನು ಮಾಡಾಗಿದೆ. ಈ ಒಂದು ಸ್ಟೆಪ್ಗೆ 1 ಮಿನಿಟ್ ಕಾಯಲೇಬೇಕು. ಸೊ ಕಾಯೋಣ. ಸೊ ಗೈಸ್ ಈಗ ಇದು ಆಗಿದೆ, 1 ನಿಮಿಷ ಆಯಿತು. ಸೊ ಇದನ್ನು ಸರ್ವ್ ಮಾಡ್ಬೋದು ಮೀನ್ಸ್ ಇದನ್ನು ಕುಡಿಬೋದು. ಕನ್ಸಿಸ್ಟೆನ್ಸಿ ನೋಡಿ, ಸೇಮ್ ನಾವು ಸೂಪನ್ನು ಮಾಡಿದರೆ ಯಾವ ಥರ ಇರುತ್ತೆ ಅದೇ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಗೈಸ್ ಈಗ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಬಟ್ ನಾನೀಗ 15 ಡೇಸ್ ತನಕ ಒಂದೇ ಬ್ರೇಕ್ಫಾಸ್ಟ್ ತೊಗೊಳೋದ್ರಿಂದ ಎಲ್ಲ ದಿನವೂ ಅದೇ ಹಾಕಿದ್ರೂ ಬೋರ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ದಿವಸ ಬಿಟ್ಟು ನಾನು ಏನೇನು ತೊಗೋತಾ ಇದ್ದೀನಿ, ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಏನೇನು ಲೆಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ, ಅಂದರೆ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ವ್ಲಾಗ್ ಕಮ್ಮಿ ಆಗಿದೆ. ಇದು ಬಿಟ್ಟರೆ ವೆಯ್ಟ್ ಲಾಸ್ ಜರ್ನಿ ನಾನು ನಡೀತಾ ಇದೆ.
ಬಟ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಅದು ಇದು ತಿಂತಾಯಿದ್ದೀನಿ. ಬಟ್ ಎಲ್ಲೋ ರೇಯರು ಅದು ಇದು ತಿಂತಾ ಇರೋದು. ಈಗ ಹೆಚ್ಚು ಕಮ್ಮಿ ಒಂದು 10 ಡೇಸಿಗೆ ಒಂದ್ಸಲ ಈಗ ಅಷ್ಟೇ ನಾನು ಏನು ತಿಂದೆ, ಪಾನಿಪುರಿ ತಿಂದೆ ಫ್ರೆಂಡ್ಸ್ ಜೊತೆ. ಅದು ಅಷ್ಟೇ ಅರ್ಧ ಪ್ಲೇಟಲ್ಲೂ ತಿನ್ನೋಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಬಟ್ ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಡಯಟ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಏನು ಒಂದು 10 ಡೇಸು 15 ಡೇಸ್ ಆದಮೇಲೆ ಚಾಟ್ಸ್ ಅಥವಾ ಏನಾದರೂ ಸ್ನ್ಯಾಕ್ಸು ತಿನ್ನೋಕ್ಕಷ್ಟು ಆಗಲ್ಲ. ಆಸೆ ಆಗುತ್ತೆ ತಿನ್ನೋಕ್ಕೆ, ಬಟ್ ಆಗಲ್ಲ. ಬಟ್ ಈಗ ಇದು ರೆಡಿಯಾಗಿದೆ, ಇದನ್ನು ಫುಲ್ ಖಾಲಿ ಮಾಡ್ತೀನಿ. ನೀವು ಅಷ್ಟೇ ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಮೇಕಪ್ ಇತ್ತು ನಂದು. ಇವತ್ತು ಗೈಸ್ ನಾನು ಅರಸೀಕೆರೆಯಲ್ಲಿ ಒಂದು ಪೋದರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನು ಇವತ್ತು ಮೇಕಪ್ಪನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ಹೋಗಿದ್ದು ತುಂಬ ಲೇಟಾಗಿ ಹೋಗಿತ್ತು, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಎಷ್ಟು ಒಂದೇ ಒಂದು ಹುಡುಗಿ ಲಾಸ್ಟಲ್ಲಿತ್ತು, ಆ ಹುಡುಗಿ ವ್ಲಾಗ್ ಅಂದರೆ ಮೇಕಪ್ ಮಾಡಬೇಕಾದ್ರೆ ವ್ಲಾಗ್ ಮಾಡಿ ಅಂತ ಹೇಳಿಬಿಟ್ಟು ವೀಡಿಯೋಸ್ ಮಾಡೋಕ್ಕೆ ನನ್ನ ಫ್ರೆಂಡ್ ಕೈಲಿ ಕೊಟ್ಟಿದ್ದೆ. ಸೊ ಹಂಗಾಗಿ ಮಕ್ಳ ಜೊತೆ ಒಂಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗೆ ಎಲ್ಲ ಮೇಕಪ್ಗಿಂತ ಈ ಥರ ಮೇಕಪ್ ತುಂಬಾ ಇಷ್ಟ. ಆ್ಯಂಡ್ ಪ್ಯಾನ್ ಕೇಕ್ ಮೇಕಪ್ಪಲ್ಲೂ ಅಷ್ಟೇ ತುಂಬಾ ಬೇಗಾಗಿ ಕ್ವಿಕ್ಕಾಗಿ ಎಲ್ಲರಿಗೂ ಬಲ್ಕಲ್ಲಿ ಮಾಡ್ಬೋದು. ಆ್ಯಂಡ್ ಮಕ್ಳ ಜೊತೆ ಮೇಕಪ್ ಮಾಡಬೇಕಾದ್ರೆ ಅವ್ರ ಕಾನ್ವರ್ಜೇಷನ್ ಇರುತ್ತಲ್ಲ, ಸಚ್ಚ ಮೆಮೊರೀಸ್ನೇ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ನಾವು ಆ ಏಜಲ್ಲಿ ಏನೇನು ಮಾಡಿಸ್ಕೊಂಡಿದ್ದೀವಿ, ಈ ಥರ ಮೇಕಪ್ ಎಲ್ಲ ನಮ್ಮ ಅಮ್ಮಂದಿರೇ ಮಾಡಿರ್ತಾರೆ ನಮ್ಗೆ. ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗ ಎಲ್ಲ ಥರ ಮೇಕಪ್ ಮಾಡ್ಕೊಬಿಟ್ಟಿದ್ದೀನಿ. ಕೃಷ್ಣನ್ ಥರ ಮಾಡಿದ್ದಾರೆ ಆ್ಯಂಡ್ ವಾಟೆವರ್ ತುಂಬ ಥರ ವೆರೈಟೀಸ್ ಆಫ್ ಮೇಕಪ್ ಮಾಡಿದ್ದಾರೆ. ಬಟ್ ಅಲ್ಲಿರೋ ಮಕ್ಕಳು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿದ್ರು, ರೆಸ್ಪಾನ್ಸ್ ಮಾಡ್ತಾಯಿದ್ರು. ನಾವು ಸೈಲೆಂಟಾಗಿರಿ ಅಂದರೆ ಸೈಲೆಂಟಾಗಿ, ಆ್ಯಂಡ್ ಕಣ್ಮುಚ್ಚಿ ಅಂದರೆ ಕಣ್ಮುಚ್ಚಿ, ಎಲ್ಲ ಥರನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಮೇಕಪ್ ಎಲ್ಲ ಮುಗಿಸ್ಕೊಬಂದಾದಮೇಲೆ ನಾನು ಮನೆಗೆ ಬಂದ ತಕ್ಷಣ ನನ್ನ ಫ್ರೆಂಡು ಬಂದಿದ್ದರು. ಸೊ ನನ್ನ ಫ್ರೆಂಡ್ ಇವರು ಹೊನ್ನಾಂಬಿಕಾ ಅಂತ ಒಂದು ವ್ಲಾಗಲ್ಲಿ ಹಾಕಿದ್ದೆ. ಸೊ ಅವ್ರ ಪಾಪು ಅಮ್ಮು ಅಂತ ಎರಡನೇ ಮಗಳು, ಫಸ್ಟ್ನೇ ಮಗಳು, ಆದರೆ ಎರಡನೇ ಪಾಪು. ಸೊ ಅದಾದಮೇಲೆ ಅವ್ರ ಪಕ್ಕ ಕೂತಿರೋರು ಅವ್ರ ಹಸ್ಬೆಂಡು ಆ್ಯಂಡ್ ಇವರು ಹೊನ್ನಾಂಬಿಕಾ ಇದ್ದಾರಲ್ಲ ಅವ್ರ ಅಮ್ಮ. ಸೊ ಇವರೆಲ್ಲ ಬಂದರು. ಆಮೇಲೆ ಲಿಪಿಗಂತೂ ಯಾರು ಬಂದರೆ ತುಂಬ ಖುಷಿ, ಹೇಳ್ತಾ ಇರ್ತೀನಿ ನಾನು ಎಲ್ಲ ವ್ಲಾಗಲ್ಲೂ. ಸೊ ಮಕ್ಳ ಜೊತೆ ಆಟಾಡೋದೇ ಒಂದು ದೊಡ್ಡ ಖುಷಿ ಅವಳಿಗೆ. ಸೊ ಹಂಗಾಗಿ ಬಂದಿದ್ದರು, ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ವ್ಲಾಗ್ ಮಾಡೋದೇ ಮರ್ತೋಗ್ತದೆ ಗೈಸ್. ಇವಾಗ ಯಾರೇ ಬಂದರು ಮನೆಗೆ ವಿಸಿಟ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಬಿಡ್ತಾ ಇದ್ದೀರ ಹೊರತು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ರೋಜಾ, ಭವ್ಯ ಆ್ಯಂಡ್ ಅವ್ರು ಯಾರೂ ನನ್ನ ಈಗ ಸದ್ಯಕ್ಕೆ ಮೀಟ್ ಮಾಡಿಲ್ಲ. ಹಂಗಾಗಿ ಅವ್ರ ಜೊತೆ ವ್ಲಾಗನ್ನು ಹಾಕೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಅಮ್ಮನೂ ಅಷ್ಟೇ, ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಎದ್ದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರೂ ಅಷ್ಟೇ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಗಳ ಬ್ಲೆಸ್ಸಿಂಗ್ಸು ಮತ್ತು ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒನ್ಸ್ ಅಗೇನ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳು ಏನೇ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಹೆಲ್ದಿಯಾಗಿರಿ, ಓಡಾಡಿ, ಹಾಗೆ ಫ್ರೆಂಡ್ಸ್ಗಳನ್ನ ಜಾಸ್ತಿ ಮೀಟ್ ಮಾಡಿ. ಆ್ಯಂಡ್ ಏನೇ ಇದ್ದರೂ ಕಷ್ಟ ಸುಖ ಮಾತಾಡಿ. ಯಾಕಂದರೆ ಯಾವಾಗ ನಾವು ಇರ್ತೀವೋ ಯಾವಾಗ ಇರಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಒಂಥರ ಜೀವನ ಆಗೋಗಿದೆ. ಈಗ ಎಲ್ಲಿ ನೋಡಿದ್ರೂ ಬರೀ ಅದೊಂದಾಗ್ಬಿಟ್ಟಿದೆ. ನಿನ್ನೆ ಇದ್ದವ್ರು ಇವತ್ತಿಲ್ಲ, ಇವತ್ತಿದ್ದವ್ರು ನಾಳೆ ಇಲ್ಲ, ಆ ಥರ ಆಗೋಗಿದೆ. ಸೊ ಫ್ರೆಂಡ್ಸ್, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಟೈಮ್ ಕೊಡಿ ಅಂತ ಹೇಳ್ತಾ, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.